ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸತತವಾಗಿ 2-3 ವರ್ಷಗಳು ಆದ ಮೇಲೆ ನೋಟಿಫಿಕೇಷನ್ಸ್ಗಳಾಗ್ಲಿಕ್ಕತ್ತವ. ಒಂದು ಅಧಿಕೃತವಾದಂಥ ಒಂದು ಭರವಸೆ ಇದು. ಸೊ ಇದನ್ನು ನೋಡ್ಬೋದು ನೀವು. 56,432 ಹುದ್ದೆಗಳಿಗೆ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಒಂದು ಓರಲ್ ಆಗಿ ಹೇಳಿದರು. ಇವಾಗ 24,300 ಹುದ್ದೆಗಳನ್ನು ಭರ್ತಿ ಮಾಡ್ಕೋತೀವಿ ಅಂತ ಹೇಳ್ಯಾರ. ಆ್ಯಂಡ್ ಮಾರ್ಚ್ ಒಳಗನ ನೋಟಿಫಿಕೇಷನ್ ಕೂಡ ಸ್ಟಾರ್ಟ್ ಆಗ್ತಾವ. ಮಾರ್ಚ್ 2ನೇ ವಾರದಿಂದನ ನೋಟಿಫಿಕೇಷನ್ಸ್ಗಳು ಕೂಡ ಸ್ಟಾರ್ಟ್ ಆಗ್ತಾವ. 50% ಒಂದು ಮೀಸಲಾತಿ ಅಡಿಯೊಳಗೆ ಹುದ್ದೆಗಳನ್ನು ಭರ್ತಿ ಮಾಡ್ಕೋತಾರು. 32 ವಿವಿಧ ಇಲಾಖೆ ಒಳಗೆ ಒಂದು ಏನು ಹುದ್ದೆಗಳ ಖಾಲಿ ಅದಾವಲ್ಲ, ಗ್ರೂಪ್ A, B, C ಈ ದರ್ಜೆಯ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೀತದ. KPSC ಆ್ಯಕ್ಟಿವ್ ಮೋಡಿಗೆ ಬಂದೈತಿ. KS ಅದ ರಿಸಲ್ಟ್ ಕೂಡ ರಿಲೀಸ್ ಆಗೈತಿ. ಒಂದಷ್ಟು ಕಟ್ ಆಫ್ಗಳು ಕೂಡ ರಿಲೀಸ್ ಆಗಾಕತ್ತವ. ಸೊ KS ಒಂದು ಮೇನ್ಸ್ ಒಳಗೆ ಯಾರೆಲ್ಲ ಕ್ಲಿಯರ್ ಆಗಿರಿ ಆ್ಯಂಡ್ 1:3 ರೇಷಿಯೋ ಒಳಗೆ ಯಾರ್ದೆಲ್ಲ ಹೆಸರದಲ್ಲ ಲಿಸ್ಟ್ ಒಳಗೆ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಇದೇ ಇಲಾಖೆ ಒಳಗೆ ಬಹಳಷ್ಟು ಹುದ್ದೆಗಳ ಖಾಲಿ ಕೂಡ ಅದಾವ. ಮಾನ್ಯ ಉಚ್ಚ ನ್ಯಾಯಾಲಯವು ಮೇಲಿನಂತೆ ನೀಡಿರುವ ಮಧ್ಯಂತರ ಆದೇಶದಿಂದಾಗಿ ಹಲವಾರು ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಂಡಿದ್ದು, ನಿರುದ್ಯೋಗಿ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತಿರುವುದರಿಂದ ನೇಮಕಾತಿ ಪ್ರಕ್ರಿಯೆಯನ್ನು ತುರ್ತಾಗಿ ಮುಂದುವರಿಸಬೇಕಾಗಿರುವುದರಿಂದ ನೇಮಕಾತಿ ಅಧಿಸೂಚನೆಗಳನ್ನು ಸರ್ಕಾರದ ಆದೇಶ ಸಂಖ್ಯೆ ಆ್ಯಂಡ್ ದಿನಾಂಕ 22/12/2022 ಆದೇಶ ಪೂರ್ವದಲ್ಲಿ ಜಾರಿಯಲ್ಲಿದ್ದ ಮೀಸಲಾತಿ ಆದೇಶ ಮತ್ತು ರೋಸ್ಟರ್ ಬಿಂದುಗಳಂತೆ ಅಂದರೆ ಮೀಸಲಾತಿಯ ಪ್ರಮಾಣ 50%ಕ್ಕೆ ಹೊರಡಿಸುವುದು ಸೂಕ್ತವೆಂದು ನಿರ್ಧರಿಸಿ ಕೆಳಕಂಡಂತೆ ಆದೇಶಿಸಿದೆ. ಸೊ ಫೈನಲಿ ಸರ್ಕಾರಕ್ಕೂ ಇವಾಗ ಗೊತ್ತಾಯ್ತು ಅನ್ನಿಸ್ತದ. KPSC ಆಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು ಆಡಳಿತಾತ್ಮಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರತೈತೆ ಅನ್ನೋದು ಇವಾಗ 3 ವರ್ಷ ಆದಮೇಲೆ ಗೊತ್ತಾದಂಗೆ ಅನ್ನಿಸ್ತದ. ಸೊ ಹೋರಾಟ ನಡೆಯೋವರೆಗೂ, ವಿದ್ಯಾರ್ಥಿಗಳು ರಸ್ತೆಗೆ ಇಳಿಯೋವರೆಗೂ ಇವ್ರಿಗೆ ಗೊತ್ತಾಗತ್ತಿರಲಿಲ್ಲ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಮೇಲೆ ಪರಿಣಾಮ ಬೀರತೈತಿ ಮತ್ತು ನಿರುದ್ಯೋಗಿ ಅಭ್ಯರ್ಥಿಗಳ ಹಿತದೃಷ್ಟಿ ಇವ್ರಿಗೆ ಮೈಂಡ್ ಒಳಗೆ ಬಂದಿದ್ದನ ಇವಾಗ. ಮಾನ್ಯ ಉಚ್ಚ ನ್ಯಾಯಾಲಯದ ದಿನಾಂಕ 27/11/2025 ಮಧ್ಯಂತರ ಆದೇಶಕ್ಕಿಂತ ಹಿಂದೆ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿರುವ ಪ್ರಕರಣಗಳನ್ನು ಯಥಾಪ್ರಕಾರ ಮುಂದುವರಿಸಿ ಅಂತಿಮಗೊಳಿಸುವುದು ಹಾಗೂ ನೇಮಕಾತಿ ಆದೇಶದಲ್ಲಿ ಸ್ಪಷ್ಟವಾಗಿ ಈ ನೇಮಕಾತಿಯು ಮಾನ್ಯ ಉಚ್ಚ ನ್ಯಾಯಾಲಯದ ಅಂತಿಮ ಆದೇಶಕ್ಕೊಳಪಟ್ಟಿರುತ್ತದೆ ಎಂದು ದಾಖಲಿಸತಕ್ಕದ್ದು. ಆ್ಯಂಡ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೀವು ನೋಡ್ಬೋದು. ಮುಂದುವರೆದು ಖಾಲಿ ಇರುವ ನೇರ ನೇಮಕಾತಿ ಹುದ್ದೆಗಳಲ್ಲಿ ಸುಮಾರು 56,432 ಹುದ್ದೆಗಳನ್ನು ತುಂಬುವ ಪ್ರಕ್ರಿಯೆಯನ್ನು ಮುಂದಿನ 30 ದಿನಗಳಲ್ಲಿ ಪ್ರಾರಂಭಿಸುವಂತೆ ಎಲ್ಲ ಇಲಾಖೆಗಳಿಗೆ ನೇಮಕಾತಿ ಪ್ರಾಧಿಕಾರಗಳಿಗೆ ತಿಳಿಸಿದೆ. ಸೊ ಇದು ಇಂಪಾರ್ಟೆಂಟ್ ಒಂದು ಸೆಂಟೆನ್ಸ್. ಇದರೊಳಗನ ಪೂರ್ತಿ ನೀವೆಲ್ಲ ನೋಡ್ಬೋದಿಲ್ಲೇ ಅಧಿಕೃತವಾದಂಥ ಒಂದು ಪ್ರಕಟಣೆ ಇದು. ಇಲ್ಲಿ 30 ದಿನಗಳ ಒಳಗಾಗಿನ ಪ್ರಾರಂಭಿಸುವಂತೆ ಎಲ್ಲ ಇಲಾಖೆಗಳಿಗೆ ನೇಮಕಾತಿ ಪ್ರಾಧಿಕಾರಗಳಿಗೆ ತಿಳಿಸಿದರು. ಆ್ಯಂಡ್ 56,432 ಹುದ್ದೆಗಳಿಗೆ ನೋಟಿಫಿಕೇಷನ್ಗಳಾಗ್ತವು. ಆ್ಯಂಡ್ ಮೇಲಿನ ಸೂಚನೆಗಳು ಸರ್ಕಾರದ ಮುಂದಿನ ಆದೇಶಗಳವರೆಗೆ ಜಾರಿಯಲ್ಲಿ ಇರುತ್ತವೆ. ಸೊ ಎಸ್, ಭಾಳ ಲೇಟ್ ಆಯಿತು. ಆ್ಯಂಡ್ ವಿದ್ಯಾರ್ಥಿಗಳು ಭಾಳ ಹೋರಾಟ ಎಲ್ಲ ಮಾಡಿ ಭಾಳ ಸ್ಟ್ರೆಸ್ಸು ಎಲ್ಲ ಆದಮೇಲೆ ಫೈನಲಿ ಒಂದು ಡಿಸಿಷನ್ಗೂ ಬಂದಾರ. ನೋಟಿಫಿಕೇಷನ್ಗಳು ಆಗ್ತವ. ಭಾಳಷ್ಟು ಹುದ್ದೆಗಳು ಖಾಲಿ ಇರೋದ್ರಿಂದ ಒಂದಲ್ಲ ಒಂದು ಅವಕಾಶ ಸಿಗ್ತದ. ಯಾರು ಹಾರ್ಡ್ ವರ್ಕ್ ಮಾಡಿರಿ, ಕಷ್ಟಪಟ್ಟಿರಿ ಎಲ್ಲರಿಗೂ. ಇವಾಗ ಯಾವುದೇ ರೀತಿ ರೀಸನ್ ಅದು ಕೊಡಕ್ಕೆ ಹೋಗಬೇಡ್ರಿ. ಇವಾಗ ನಿಮ್ಮ ಫೋಕಸ್ ಏನಿದ್ರು ನಿಮ್ಮ ಸ್ಟಡಿ ಮೇಲೆ ಇರಲಿ. ಸ್ಟಡಿ ಮೇಲೆ ಇರಲಿ. ಒಂದು ಒಳ್ಳೆಯ ಸ್ಟ್ರಾಟಜಿ, ಒಂದು ಟೈಮ್ ಟೇಬಲ್, ಒಳ್ಳೆಯ ಪುಸ್ತಕಗಳ ಲೀಸ್ಟ್ ಜೊತೆ ನಿಮ್ಮ ಒಂದು ಪ್ರಿಪ್ರೇಷನ್ನ ಯಾರು ಆಲ್ರೆಡಿ ಸ್ಟಾರ್ಟ್ ಮಾಡ್ಯಾರಿ ಇನ್ನೂ ಸ್ಟ್ರಾಂಗ್ ಮಾಡಿರಿ. ಯಾರೇನೂ ಸ್ಟಾರ್ಟ್ ಮಾಡಿಲ್ಲ ಪ್ರಿಪ್ರೇಷನ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡಿರಿ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗತ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.